ನಾನು ಕೊಟ್ಟ ಐಡಿಯಾ ವರ್ಕೌಟ್ ಆಯಿತು. ಜಸ್ಟ್ ಪಾಸ್ ಆಗೋದಕ್ಕೆ ಕಷ್ಟಪಡ್ತಿದ್ದವನು ಸೆಕೆಂಡ್ ಪಿ ಯುನಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದ. ಅಲ್ಲಿಂದ ಬಂದು ಈ ಕಾಲೇಜ್ ಜಾಯ್ನ್ ಆಗಿ ಅವಳನ್ನೆಲ್ಲ ಕಡೆ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ಇಷ್ಟು ದಿನ ಅವಳನ್ನ ಹುಡುಕಿ ಸಾಕಾಗಿತ್ತು. ಹೀಗೆ ನೋಡಿದ್ರೆ ಅವಳು ನಮ್ಮ ಕಾಲೇಜಿಗೆ ಬಂದು ಜಾಯ್ನ್ ಆಗಿದ್ದಾಳೆ. ಮಗ ಅವ್ರೊಂದು ಖರ್ಚು 10 ನಿಮಿಷ ಆಯಿತು. ಹಾಗೆ ಹೋಯ್ತಾ? ಅದೇನು ಮಾಡ್ತೀವ ಮಾಡೋ. ತಡಿ ಮಗ, ಅದೇ ರೇಗಿಸ್ಬೇಕಂತ ಡೀಪಾಗಿ ಆಲೋಚನೆ ಮಾಡ್ತಿದ್ದೀನಿ. ಸರ್ ಬೇಗ ಮಾಡಿ ಸರ್. ಹಾ ಅಯ್ಯೋ ರ್ಯಾಗಿಂಗ್ ಮಾಡಿ ಸರ್. ಕ್ಲಾಸಿಗೆ ಹೋಗ್ಬೇಕು ಸರ್. ಹೌದಾ? ನೀನಲ್ಲೋಗೋ. ಮಗ ನೀನು ಇವಾಗ ಮಾಡಲಿಲ್ಲ ಅಂದರೆ ಅವರೇ ನಿನಗೆ ಮಾಡಿಬಿಡ್ತಾರೆ. ನಿನ್ನ ಎಲ್ಲೋ ನೋಡಿದ ನೆನಪು, ಎಲ್ಲಿಂದ ಗೊತ್ತಾಗ್ತಿಲ್ಲ. ನೀನೆಲ್ಲಾದ್ರೂ ನೋಡಿದ್ಯಾ ಮಗ? ಫಸ್ಟ್ ಇಯರಾ? ಸೆಕೆಂಡ್ ಇಯರ್ ಆಫ್ಟರ್ ಡಿಪ್ಲೊಮಾ. ತಿಂಡಿ ಆಯ್ತೇನ್ರ ನಿಂದು? ನಮ್ದು ಆಯ್ತು ಮಗ. ನಿಂದು? ಇಲ್ಲ. ಬಾ ಕ್ಯಾಂಟೀನ್ಗೆ ಹೋಗೋಣ. ನಾನು ಬರಲ್ಲ. ಏಯ್, ಸೀನಿಯರ್ ಕರೆದ್ರೆ ಬರಲ್ಲ ಅಂತಿದ್ಯಾ? ಅವ್ನು ಎಲ್ಲಿಗೆ ಕರೆದ್ರೂ ಹೋಗ್ಬೇಕು, ಇಲ್ಲಾಂದ್ರೆ ನಾಳೆಯಿಂದ ನೀನು ಕಾಲೇಜಿಗೆ ಬರೋಕ್ಕಾಗಲ್ಲ. ಮಗ ಓವರ್ ಆಯ್ತಾ? ಇಲ್ಲ, ಇವಳಿಗೆ ಇಷ್ಟ ಇರ್ಬೇಕು ಬಿಡು. ಬಾ. ಏಯ್ ಬಾ ಅಂದ್ರೆ ಬರ್ಬೇಕಷ್ಟೇ. ಬಾ. ಏನ್ ತಗೊಂತೀಯ? ಇಡ್ಲಿ ಸಾಂಬಾರ್. ವಿಶ್ವ, ಒಂದು ಪ್ಲೇಟ್ ಇಡ್ಲಿ ತಗೊಂಬಾ. ನನಗೆ ಕ್ಲಾಸಿಗೆ ಲೇಟ್ ಆಗ್ತದೆ, ನಾ ಹೋಗ್ತೀನಿ. ಓಯ್ ಬಾಯ್ಲೆ, ನೀಬ್ರು ನೋಡಿ. ತಿಂಡಿ ಆಯ್ತಾ? ಆಯ್ತು. ಸರಿ ಬಾ ಕ್ಯಾಂಟೀನ್ ಹೋಗೋಣ. ಆಯ್ತು ಅಂತ ಹೇಳಿದ್ನಲ್ಲ. ಅಯ್ಯೋ ನಂದಾಗಿಲ್ಲ, ಬಾ. ಮಗ ತನು. ಮಗ ಕ್ಲಾಸಲ್ಲಿ ಇರ್ತೇನೆ, ಬಾರೋ. ಏನೋ ಎಲ್ಲಿದ್ರೂ ಹುಡ್ಕೊಂಡು ಬರ್ತೀಯಲ್ಲ, ಅದಕ್ಕೆ ನಾನೇ ಬಂದೆ. ಏಯ್, ನಿನ್ನೆ ಅವ್ನು ಹುಡ್ಕೊಂಡ್ ಬರ್ತಾನೆ. ಕ್ಲಾಸ್ಗೆ ಹೋಗೋ. ಹಿಂಗೆ ಮಗ, ಬಾ. ಮಗ ಇದು ನಿಂಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? 4 ವರ್ಷದಿಂದ ಅವಳಿಗೋಸ್ಕರ ನಾಯಿ ಥರ ಅಳ್ದಿದ್ಯಾ. ಈಗ
ಅವಳು ಎದುರುಗಡೆ ಬಂದ್ರು ನಿನಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಆಡ್ತಿದ್ಯಾ. ಅವಳು ಮುಂದೆ ನಿಂತು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಗ. ಹೇಗೆ ಹೇಳಿ ನಾನು ನಿನ್ನ ಅವಳನ್ನು ಪ್ರೀತಿಸಿದ್ದೀನಿ ಅಂತ. ಅವಳು ನೋಡಿದ್ರೆ ಅವಳಿಗಿನ್ನೂ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅನ್ಸುತ್ತೆ. ಮೊದಲು ನೀನು ಈಗೋ ಬಿಟ್ಟು ಅವಳನ್ನೋಗಿ ಮಾತಾಡ್ಸು. ಈ ತರಲೆ ಆಟ ಮೊದಲು ನಿಲ್ಲಿಸು. ಹೇಳ್ತೀನಿ, ಹೇಳೋದಕ್ಕೆ ಮುಂಚೆ ಸ್ವಲ್ಪ ಆಟ ಆಡಿಸ್ತೀನಿ. ಬಾ ಲವ್ ಬೇಡ. ಬಾ ಮಗ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀಯಾ? ಇಷ್ಟೆಲ್ಲ ಆಗಿ ಮತ್ತೆ ಸಿಕ್ಕವಳಂದ್ಮೇಲೆ ನಮ್ಮದು 7 ಜನ್ಮದ ಲವ್. ಕಾಲೇಜ್ಗೆ ಹೋಗಿ ಬರ್ತೀನಿ ಬಾ. ತಿಂಡಿ ತಿನ್ಕೊಂಡು ಹೋಗಿ. ತಗೋ. ಬೇಡಮ್ಮ, ಆಲ್ರೆಡಿ ಲೇಟ್ ಆಗಿದೆ. ಆ, ತನು ಹೋಗ್ಲಿ, ಕ್ಯಾಂಟೀನಲ್ಲಿ ಏನಾದ್ರೂ ತಿನ್ಕೋ, ಮರಿಬೇಡ. ತನು ಹಾ? ಎಲ್ಲೋಗ್ತಿದೀಯ? ಕಾಲೇಜ್ಗೆ ಹೋಗ್ತಿದ್ದೀನಪ್ಪ. ಅಲ್ಲಮ್ಮ, ಇವತ್ತು ನೀನು ನೋಡೋಕ್ಕೆ ಶಶಾಂಕ್ ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ದಾನೆ. ನೀನು ಕಾಲೇಜಿಗೆ ಹೋಗ್ತಿದೀಯಾ? ಅಪ್ಪ, ನಾನು ನಿಂಗೆ ಎಷ್ಟು ಸಲ ಹೇಳಿ ನನ್ಗೀಗ್ಲೇ ಮದ್ವೆ ಬೇಡ ಅಂತ. ಎಜುಕೇಶನ್ ಮುಗಿಯೋವರೆಗೂ ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡ. ನಿನ್ನ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅಂತ ಯಾರು ಹೇಳಿದ್ದು? ನಾ ಶಶಾಂಕ್ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವನು ಅಲ್ಲೇ ಯಾವುದಾದ್ರೂ ಒಳ್ಳೆ ಯೂನಿವರ್ಸಿಟಿಲಿ ನಿನಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ನಿನ್ಗೂ ನಿನ್ ಫ್ರೆಂಡ್ಸ್ಗೂ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅವ್ರನ್ನ ಕರ್ಸಿ ನಾನ್ ಮಾತಾಡ್ತೀನಿ. ಇದ್ರಲ್ಲಿ ಅವಂದೇನು ಇಲ್ಲಮ್ಮ. ಬೇರೆ ಹುಡುಗಿ ಜೊತೆ ಮದುವೆ ಮಾಡಕ್ಕೆ ಅವ್ನು ರೆಡಿ ಇದ್ದಾನೆ. ಆದರೆ ಶಶಾಂಕ್ ಅಂತ ಒಳ್ಳೆ ಹುಡುಗನ್ನ ಮಿಸ್ ಮಾಡ್ಕೋಬಾರ್ದು. ಇದ್ರಲ್ಲಿ ನನ್ನ ಸ್ವಾರ್ಥ ಇದೆ. ಇಲ್ಲ ಅಪ್ಪ, ಪ್ಲೀಸ್ ಫೋರ್ಸ್ ಮಾಡ್ಬೇಡ. ಏನೋ ನಿನ್ನಿಷ್ಟ. ಆದರೆ ಒಂದ್ಸಲ ಅವನು ನೋಡು. ಬೇಡ ಅಂದ್ರೆ ಬೇಡ. ಸರಿ, ನನಗಿಷ್ಟ ಆಗಿಲ್ಲ ಅಂದ್ರೆ ಫೋರ್ಸ್ ಮಾಡಬಾರ್ದು. ಸರಿ, ಕಾಲೇಜಿಂದ ಬೇಗ ಬಾ. ಅವರೆಲ್ಲ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಸಂಜು ಎಲ್ಲಿದ್ದಾನೆ ಗೊತ್ತಾ? ಅಲ್ಲೇ ಕ್ಯಾಂಪಸ್ ಹತ್ರ ಇದೆ ನೋಡಿ. ಹೌದಾ? ಹಾ. ಥ್ಯಾಂಕ್ ಯು. ತನು, ಓಯ್ ತನು. ಏನು? ಹೇಯ್, ಏನು ವಾಯ್ಸ್ ರೈಸ್ ಮಾಡ್ತಿದ್ಯಾ? ಸರಿ, ಏನ್ ಹೇಳು? ಏನಿಲ್ಲ, ಅದು ಏಯ್, ಆ ಹುಡುಗಿಗೆ ರೇಗಿಸ್ತಿದ್ಯಾ? ಏನಿಲ್ಲ ಸರ್, ಮಾತಾಡಿಸ್ತಿದ್ದೀನಿ ಅಷ್ಟೇ. ಫ್ರೆಶರ್ ಏನಮ್ಮ? ಹೌದು ಸರ್. ಹಾಂ, ಕ್ಲಾಸ್ಗೆ ಹೋಗು. ಹಾ. ನಂದಿನಿ ಇಲ್ಲ? ಅಲ್ಲೇ ಇದ್ದಾಳಲ್ಲ ಸರ್. ಅವಳ ಕಾಲೇಜಿಗೆ ಓದೋದಕ್ಕಿಂತ ಈ ಕಾಲೇಜಲ್ಲಿ ಜಾಸ್ತಿ ಇರ್ತಾಳೆ. ಸರ್, ಪೋಲಿ ಬಿದ್ದೋಗ್ಬಿಟ್ಟವಳೆ. ಹಾ? ಏನ್ ಬುದ್ಧಿ ಕಳ್ಸಿದ್ದೀರಾ ಸರ್? ಅಯ್ಯೋ, ನೀನು ಸವಾಸ ಮಾಡಿ ಅವಳು ಹಿಂಗಾಗಿರೋದು. ಸರಿ ಸರಿ, ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿಬಿಟ್ಟು ನೀನು ಕ್ಲಾಸಿಗೆ ಹೋಗು. ಸರಿ ಸರ್, ಆಯ್ತು. ಓಕೆ. ಏನು ಹುಡುಗರು. ಈ ಮದ್ವೆ ಒಂದ್ ಆಗ್ಬಿಟ್ರೆ ಸಾಕು, ನಾನು ಇವನ್ ಜೊತೆ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಹಾಗೆ ಮಾಡಿ. ಇವ್ರೇನ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ಅವಳು ಬೇಕಾದ್ರೆ ಹೋಗ್ಲಿ, ನಾನಂತೂ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ. ಗೊತ್ತಾ, ನೀ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಚೆನ್ನಾಗಿ ಗೊತ್ತು ಬಿಡ. ಸರಿಯಾಗಿ ಹೇಳಿದೆ. ಆಯ್ತನು, ಹಾಯ್. ಹೇಗಿದೆಯಮ್ಮ? ಫೈನ್ ಅಂಕಲ್. ನಿನ್ ಸ್ಟಡೀಸ್ ಹೇಗೆ ನಡೀತಾ ಇದೆ? ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂಕಲ್. ತನು, ಇರ್ಲಿ ಬಿಡ, ನಮ್ಮ ಹುಡುಗಿ ಅಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಟೇಕ್ ಇಟ್ ಈಸಿ.